ಯಾವಾಗ ಮದುವೆ? ಒಳ್ಳೆ ಹುಡುಗ ಸಿಕ್ಕಿದಾಗ. ಸ್ನೇಹದಲ್ಲಿ ಆಕ್ಚುಲಿ ಪ್ರೀತಿ ಸಿಕ್ಕಿದ್ರೆ ಇನ್ನ ತುಂಬಾ ಚೆನ್ನಾಗಿರುತ್ತೆ. ಈ ವಾರ ಗಿಚ್ಚ ಗಿಲಿಗಿಲಿಯಲ್ಲಿ ಭರ್ಜರಿ ಮನೋರಂಜನೆ ಕಾದಿದೆ. ಏನಕ್ಕೆ ಅಂತಂದ್ರೆ ಬಿಗ್ ಬಾಸ್ ಬೆಸ್ಟ್ ಜೋಡಿಗಳಲ್ಲಿ ಒಂದಾದ ರಾಶಿಕಾ ಮತ್ತೆ ಸೂರಜ್ ಅವರು ಗಿಚ್ಚ ಗಿಲಿಗಿಲಿಗೆ ಎಂಟ್ರಿ ಕೊಟ್ಟಿದ್ದಾರೆ. ಅದರಲ್ಲೂ ಕೂಡ ಇವರಿಬ್ರು ಎಲ್ಲೇ ಯಾವುದೇ ವೇದಿಕೆಯಲ್ಲೂ ಕೂಡ ಬಂದ್ರೆ ಕಾಣಿಸ್ಕೊಂಡ್ರೆ ಕೇಳೋದು ಒಂದೇ ಪ್ರಶ್ನೆ. ಈಗ ಗಿಲ್ಲಿ ಮತ್ತೆ ಕಾವ್ಯ ಅವ್ರಿಗೆ ಹೇಗೆ ಕೇಳ್ತಾರೋ ಅದೇ ರೀತಿ ಸೂರಜ್ ಮತ್ತೆ ರಾಶಿಕಾ ಅವ್ರಿಗೂ ಕೂಡ ಒಂದೇ ಪ್ರಶ್ನೆ ಎದುರಾಗೋದು, ಮದುವೆ ಯಾವಾಗ ಅಂತ. ಈಗ ಇಲ್ಲಿ ರಾಶಿಕಾ ಅವರು ಕೂಡ ಅದೇ ಪ್ರಶ್ನೆ ಎದುರಾಗಿದೆ. ಏನಪ್ಪಾ ಅಂತಂದ್ರೆ ಗಿಚ್ಚಿ ಗಿಲಿಗಿಲಿಯಲ್ಲಿ ಇಲ್ಲಿ ಆಂಕರ್ ಆದ ಅನುಪಮ ಅವರು ಇಲ್ಲಿ ಕೇಳ್ತಾರೆ ಯಾವಾಗ ಮದುವೆ ಅಂತಂದ್ಬಿಟ್ಟು ರಾಶಿಕಾ ಅವ್ರಿಗೆ ಕೇಳ್ತಾರೆ. ಅದಕ್ಕೆ ರಾಶಿಕಾ ಅವ್ರು ಏನಪ್ಪಾ ಹೇಳ್ತಾರೆ ಅಂತಂದ್ರೆ ಒಳ್ಳೆ ಹುಡುಗ ಸಿಕ್ಕಿದಾಗ ಅಂತ. ಜೊತೆಗೆ ಹುಡುಗ ಅವ್ರಿಗಿಂತ ಹೈಟ್ ಇರಬೇಕು ಅಂತ ಕೂಡ ಇಲ್ಲಿ ಹೇಳ್ತಾರೆ. ಅದಕ್ಕೆ ಸಾಧು ಕೋಕಿಲ ಅವರು ಎದ್ದು ನಿಂತ್ಕೊಂಡು ಹೈಟು ಇಷ್ಟಿದ್ರೆ ಸಾಕಾ ಅಂತ ಕೇಳ್ತಾರೆ. ಆ ನಂತರ ಓ ಇಲ್ಲ ಇದಕ್ಕಿಂತ 2 ಪಟ್ಟು ಹೈಟ್ ಇರಬೇಕು ಅಂತ ಹೇಳ್ತಾರೆ. ಅಂದರೆ ಇಲ್ಲಿ ಅವರು ಹೇಳ್ತಿರೋದು ಏನು ಅಂತ ಪ್ರತಿಯೊಬ್ಬರಿಗೂ ಕೂಡ ಅರ್ಥ ಆಗಿರುತ್ತೆ. ಒಟ್ಟಿನಲ್ಲಿ ಸೂರಜ್ ಅವರಂತೂ ಸಖತ್ತಾಗಿ ಪವಿತ್ರ ಬಂಧನದಲ್ಲಿ ಆ್ಯಕ್ಟ್ ಮಾಡ್ತಿದ್ದಾರೆ. ಮತ್ತು ಇವರೊಂದು ಆ್ಯಕ್ಟಿಂಗ್ ಇರ್ಬೋದು, ಈ ಒಂದು ಧಾರಾವಾಹಿ ಇರ್ಬೋದು, ಪ್ರತಿಯೊಬ್ಬರು ಮನಸ್ಸಿಗೆ ಸಿಕ್ಕಾಪಟ್ಟೆ ಇಷ್ಟ ಆಗಿದೆ. ಇಲ್ಲಿ ಸೂರಜ್ ಅವರು ಆ್ಯಕ್ಟಿಂಗು ಮೊದಲಿಗೆ ಮಾಡ್ತಿದ್ರು ಕೂಡ ಆ್ಯಕ್ಟಿಂಗಲ್ಲಂತೂ ಸೂಪರಾಗಿ ಕಾಣಿಸ್ಕೊತಿದ್ದಾರೆ. ಈಗ ಪವಿತ್ರ ಬಂಧನ ಹೀರೋಯಿನ್ ಆದ ಇಲ್ಲಿ ಅವರೂ ಕೂಡ ಪವಿತ್ರ ಅವರು ಕೂಡ ಬಂದಿದ್ದಾರೆ, ಸೂರಜ್ ಅವರು ಕೂಡ ಬಂದಿದ್ದಾರೆ, ಮತ್ತು ಸಖತ್ತಾಗಿ ಮಸ್ತಾಗಿ ಡ್ಯಾನ್ಸ್ ಕೂಡ ಮಾಡಿದ್ದಾರೆ. ಅದ್ರ ಜೊತೆಗೇನಪ್ಪ ಅಂತಂದರೆ ಈಗ ಪವಿತ್ರ ಬಂಧನದ ಸೂರಜ್ ಅವರು ಮತ್ತು ಪವಿತ್ರ ಅವರು ಇಬ್ಬರು ಬಂದವರೆ, ಜೊತೆಗೆ ರಾಶಿಕಾ ಅವರು ಕೂಡ ಬಂದಿದ್ದಾರೆ. ಮಸ್ತು ಮನೋರಂಜನೆ ಇದೆ. ಸುಮಾರು ಇವರ ಒಂದು ವಿಚಾರಕ್ಕೇನೆ ಇಲ್ಲಿ ಕ್ವಶನ್ಗಳನ್ನ ಕೇಳಿದ್ದಾರೆ. ತರಲೆ ಕ್ವಶನ್ಗಳು ಅನುಪಮ್ ಅವ್ರು ಕೇಳ್ತಾ ಹೋಗಿದ್ದಾರೆ. ಇಲ್ಲಿ ಪವಿತ್ರ ಅವ್ರ ಕಣ್ ಚೆನ್ನಾಗಿದೆಯಾ, ಮತ್ತು ಇಲ್ಲಿ ಸೂರಜ್ ಅವರ ಗರ್ಲ್ ಫ್ರೆಂಡ್ ಯಾರು ಅಂತೆಲ್ಲ ಕೇಳಿದ್ದಾರೆ. ಮತ್ತು ಪವಿತ್ರ ಅವ್ರ ಇಷ್ಟನಾ, ಮತ್ತು ಯಾಕಂದರೆ ಅವ್ರು ಕೋ ಆರ್ಟಿಸ್ಟ್ ಅಲ್ವಾ, ಯಾರು ಇಷ್ಟ ಅಥವಾ ರಾಶಿಕಾ ಅವ್ರ ಇಷ್ಟನಾ ಅಂತ ಕೇಳಿದ್ದಾರೆ. ನೋಡೋಣ ಇಲ್ಲಿ ಪ್ರೋಮೋನೆ ಇಷ್ಟು ಅದ್ಭುತವಾಗಿದೆ ಅಂತಂದರೆ ಈ ವಾರದ ಗಿಚ್ಚ ಗಿಲಿಗಿಲಿ ಎಷ್ಟು ಮನೋರಂಜನೆ ಆಗಿರುತ್ತೆ ಅಂತಂದ್ಬಿಟ್ಟು. ಸೊ ವೀಕ್ಷಕರೇ, ಈ ಒಂದು ಪ್ರೋಗ್ರಾಮ್ ನೋಡೋಕ್ಕೆ ಯಾರೆಲ್ಲ ಕಾಯ್ತಿದ್ದೀರಾ ಅನ್ನೋದನ್ನ ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ.